ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ನಿಮ್ಮ ರವಿ ಫೈರ್ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ತುಂಬ ಜನ PM ವಿಶ್ವಕರ್ಮ ಯೋಜನೆಗೆ ಅಪ್ಲಿಕೇಶನನ್ನು ಹಾಕಿದ್ದೀರಾ. ಆದರೆ ಕೆಲವ್ರಿಗೆ ಮಾತ್ರ ಟ್ರೈನಿಂಗ್ ಸೆಂಟರಿಂದ ಕಾಲ್ ಬರ್ತಾ ಇದೆ, ಮತ್ತೆ ಕೆಲವ್ರಿಗೆ ಟ್ರೈನಿಂಗ್ ಸೆಂಟರಿಂದ ಕಾಲ್ ಬರ್ತಾ ಇಲ್ಲ. ಸೊ ಅಂಥವ್ರು ಏನು ಮಾಡಬೇಕು, ಯಾವ ರೀತಿ ನಮ್ಮ ಹತ್ತಿರದ ಟ್ರೈನಿಂಗ್ ಸೆಂಟರನ್ನು ಹುಡ್ಕೊಳ್ಳೋದು, ನಾವು ಆಗದಂತಹ ಅಪ್ಲಿಕೇಶನ್ ಸಕ್ಸಸ್ಫುಲ್ ಆಗಿ ರಿಜಿಸ್ಟರ್ ಆಗಿದ್ರು ಸಹ ಯಾಕೆ ಇನ್ನೂ ಟ್ರೈನಿಂಗ್ ಸೆಂಟರಿಂದ ಕಾಲ್ ಬಂದಿಲ್ಲ ಅಂದ್ರೂ ಸಹ ನಾವೇ ನಮ್ಮ ಹತ್ತಿರದ ಟ್ರೈನಿಂಗ್ ಸೆಂಟರನ್ನು ಹುಡ್ಕೊಂಡು ಅಲ್ಲಿ ನಮ್ಮ ಅಪ್ಲಿಕೇಶನ್ನು ನಂತರ ನಮ್ಮ ಒಂದು ಆಧಾರ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್, ರೇಷನ್ ಕಾರ್ಡನ್ನು ಕೊಟ್ಬಿಟ್ಟು ಟ್ರೈನಿಂಗನ್ನು ಯಾವ ರೀತಿ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡ್ಕೊಳ್ಳೋದು, ಇನ್ನು ಮುಂತಾದ ವಿಷಯದ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ ಸ್ನೇಹಿತರೆ. ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ನಂತರ PM ವಿಶ್ವಕರ್ಮ ಯೋಜನೆಗೆ ಸಂಬಂಧಿಸಿದಂಥ ಹಲವಾರು ಮಾಹಿತಿಯನ್ನು ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋಸ್ ಮುಖಾಂತರ ಮಾಹಿತಿಯನ್ನು ಕೊಡ್ತಾ ಇರ್ತೀವಿ. ಹಾಗಾಗಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಿಮ್ಮ ಮೊಬೈಲ್ ರೈಟ್ ಸೈಡಲ್ಲಿ ಸಬ್ಸ್ಕ್ರೈಬ್ ಅಂತಿರುತ್ತೆ, ಅದನ್ನು ಒಂದ್ಸರಿ ಕ್ಲಿಕ್ ಮಾಡಿ. ಮತ್ತೆ ಇನ್ನೊಂದ್ಸರಿ ಕ್ಲಿಕ್ ಮಾಡಿದ್ರೆ ಆಲ್ ಅಂತ ಬರುತ್ತೆ. ಆಲ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ನಾವು ನೀಡುವಂತಹ ಮಾಹಿತಿ ನಿಮಗೆ ಮುಂಚಿತವಾಗಿ ಬರುತ್ತೆ ಸ್ನೇಹಿತರೆ. ಇನ್ನು PM ವಿಶ್ವಕರ್ಮ ಯೋಜನೆಗೆ ಅಪ್ಲಿಕೇಶನ್ ಹಾಕಿ ನಿಮ್ಮ ಒಂದು ಅಪ್ಲಿಕೇಶನ್ ಸ್ಟೇಟಸ್ ಅಲ್ಲಿ ಸಬ್ಮಿಟೆಡ್ ಸಕ್ಸಸ್ಫುಲ್ ಅಂತ ಬಂದಿದ್ರೆ ಮಾತ್ರ ನೀವು ಟ್ರೈನಿಂಗ್ ಸೆಂಟರ್ ಅನ್ನು ಹುಡ್ಕೊಂಡು ಅಲ್ಲಿ ಟ್ರೈನಿಂಗ್ ಅನ್ನು ಪಡ್ಕೋಬೇಕಾಗುತ್ತೆ. ಒಂದ್ ವೇಳೆ ನಿಮ್ಮ ಅಪ್ಲಿಕೇಶನ್ ಏನಾದರೂ ರಿವ್ಯೂ ಪೆಂಡಿಂಗ್ ಬೈ DM ಅಥವಾ ರಿವ್ಯೂ ಪೆಂಡಿಂಗ್ ಬೈ DFO ಅಥವಾ ರಿವ್ಯೂ ಪೆಂಡಿಂಗ್ ಬೈ ULB ಅಂತ ಇದ್ರೆ ನಿಮ್ಮ ಒಂದು ಅಪ್ಲಿಕೇಶನ್ ಅಪ್ರೂವಲ್ ಆಗೋವರೆಗೂ ನೀವು ಕಾಯಬೇಕಾಗುತ್ತೆ. ಅಪ್ಲಿಕೇಶನ್ ಅಪ್ರೂವಲ್ ಆಗಿ ಇನ್ನೂ ಟ್ರೈನಿಂಗ್ ಸೆಂಟರ್ ಇಂದ ಕಾಲ್ ಬಂದಿಲ್ಲ ಅಂತ ಅಂದ್ರೆ ನಿಮ್ಮ ಹತ್ತಿರದ ಟ್ರೈನಿಂಗ್ ಸೆಂಟರ್ ಅನ್ನ ನೀವು ಹುಡ್ಕೊಂಡು ಟ್ರೈನಿಂಗ್ ಅನ್ನ ಕಂಪ್ಲೀಟ್ ಮಾಡ್ಕೋಬಹುದು ಸ್ನೇಹಿತರೆ. ಸೊ ನಿಮ್ಮ ಹತ್ತಿರದ ಟ್ರೈನಿಂಗ್ ಸೆಂಟರನ್ನು ಯಾವ ರೀತಿ ಹುಡ್ಕೋದು ಅಂತ ಅಂದರೆ, ನಿಮ್ಮ ಮೊಬೈಲಲ್ಲಿ ಯಾವುದಾದ್ರೂ ಒಂದು ಬ್ರೌಸರನ್ನು ಓಪನ್ ಮಾಡಿಕೊಂಡು ಸರ್ಚ್ ಬಾಕ್ಸಲ್ಲಿ PM ವಿಶ್ವಕರ್ಮ ಟ್ರೈನಿಂಗ್ ಸೆಂಟರ್ ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ ಸ್ನೇಹಿತರೆ. ಸರ್ಚ್ ಕೊಟ್ಟರೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಫಸ್ಟ್ ನೀವು ನೋಡ್ತಾ ಇರ್ಬೋದು NSDC PM ವಿಶ್ವಕರ್ಮ ಅಂತ ಹೇಳ್ಬಿಟ್ಟು, ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಇಲ್ಲಿ ನೀವು ನೋಡ್ಬೋದು ಡ್ಯಾಶ್ ಬೋರ್ಡ್ ಕ್ಲಿಕ್ ಹಿಯರ್ ಅಂತ ಹೇಳ್ಬಿಟ್ಟು, ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ ಸ್ನೇಹಿತರೆ. ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಸೊ ಇಲ್ಲಿ ನೀವು ಸ್ಟೇಟ್ ಅಂತಿದೆ ನೋಡಿ, ಅಲ್ಲಿ ನೀವು ಯಾವ ಒಂದು ಸ್ಟೇಟ್ ಅವರೋ ಆ ಒಂದು ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೀವು ನಿಮ್ಮ ಹತ್ತಿರದ ಟ್ರೈನಿಂಗ್ ಸೆಂಟರನ್ನು ಹುಡುಕ್ಬಿಟ್ಟು ಟ್ರೈನಿಂಗ್ ಹೋಗ್ಬೋದು. ಸೊ ಫಸ್ಟ್ ನೀವು ನಿಮ್ಮ ಒಂದು ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಕರ್ನಾಟಕವನ್ನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಕರ್ನಾಟಕವನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದಾದಮೇಲೆ ರೈಟ್ ಸೈಡಲ್ಲಿ ಟ್ರೈನಿಂಗ್ ಸೆಂಟರ್ ಅಂತಿದೆ ನೋಡಿ, ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಈಗ ನೀವು ಸ್ಕ್ರಾಲ್ ಡೌನ್ ಮಾಡಿಕೊಂಡ್ರೆ ಇಲ್ಲಿ ಈ ರೀತಿಯಾಗಿ ಓಪನ್ ಆಗುತ್ತೆ. ಕರ್ನಾಟಕ ಅಂತಿದೆ ನೋಡಿ, ನಂತರ ಡಿಸ್ಟಿಕ್ ಬಂದುಬಿಟ್ಟು ಕೋಲಾರ ಅಂತಿದೆ. ಇಲ್ಲಿ ನೀವು ಫೋಕಸ್ ಮೋಡ್ ಅನ್ನೋದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ. ಸ್ಕ್ರೀನ್ ಸ್ವಲ್ಪ ದೊಡ್ಡದಾಗಿ ಕಾಣಿಸುತ್ತೆ. ಇಲ್ಲಿ ನೀವು ನೋಡ್ಕೋಬೋದು ಸ್ನೇಹಿತರೆ, ನಿಮ್ಮ ಒಂದು ಡಿಸ್ಟಿಕ್ಕು, ನಂತರ ಟ್ರೈನಿಂಗ್ ಸೆಂಟರು, ನಂತರ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಇರುತ್ತೆ. ಸೊ ನೀವು ಯಾವ ಒಂದು ಡಿಸ್ಟಿಕ್ ಅವರೋ ಆ ಒಂದು ಡಿಸ್ಟಿಕ್ ಮೇಲೆ ನಿಮ್ಮ ಬೆರಳನ್ನು ಇಟ್ಟರೆ ಅಲ್ಲಿ ನಿಮ್ಮ ಒಂದು ಟ್ರೈನಿಂಗ್ ಸೆಂಟರ್ ಅಡ್ರೆಸ್ಸು, ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಬರುತ್ತೆ. ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡ್ತಾ ಬಂದರೆ ಕರ್ನಾಟಕದಲ್ಲಿ ಎಷ್ಟು ಟ್ರೈನಿಂಗ್ ಸೆಂಟರ್ಸ್ ಇದೆ ಅಷ್ಟು ಟ್ರೈನಿಂಗ್ ಸೆಂಟರ್ ಅಡ್ರೆಸ್ ಇರುತ್ತೆ, ನಂತರ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ. ಸೊ ಇಲ್ಲಿ ನೀವು ಒಂದನ್ನು ನೋಡ್ಕೋಬೇಕಾಗುತ್ತೆ. ನೀವು ಯಾವ ಒಂದು ಕೆಲಸಕ್ಕೆ ಹಾಕಿದ್ರೋ ಆ ಒಂದು ಟ್ರೈನಿಂಗ್ ಸೆಂಟರನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಉದಾಹರಣೆಗೆ ಟೈಲರಿಂಗ ಅಥವಾ ಬಡ್ಗಿ ಕೆಲಸದ ಅಥವಾ ರಾಜ ಮೇಸ್ತ್ರಿನ, ಅದನ್ನು ನೋಡ್ಕೋಬೇಕಾಗುತ್ತೆ ಸ್ನೇಹಿತರೆ. ನೀವು ಯಾವೊಂದು ಡಿಸ್ಟಿಕ್ ಅವರಾಗಿರ್ತೀರೋ ಆ ಒಂದು ಡಿಸ್ಟಿಕ್ ಮೇಲೆ ಬೆಳ್ಳಿಟ್ರೆ ಅಲ್ಲಿ ನಿಮ್ಮ ಒಂದು ಟ್ರೈನಿಂಗ್ ಸೆಂಟರ್ನ ಒಂದು ಇಮೇಲ್ ID, ಕಾಂಟ್ಯಾಕ್ಟ್ ನಂಬರು, ಅಡ್ರೆಸ್ ಎಲ್ಲ ಬರುತ್ತೆ ಸ್ನೇಹಿತರೆ. ಆ ಒಂದು ನಂಬರ್ಗೆ ನೀವು ಕೆಳಗಡೆ ಇರ್ತಕ್ಕಂಥ ಲೈನನ್ನು ರೈಟ್ ಸೈಡ್ಗೆ ಸ್ಕ್ರಾಲ್ ಮಾಡಿದ್ರೆ ಈ ರೀತಿಯಾಗಿ ಅಡ್ರೆಸ್ಸು, ನಂತರ ಟ್ರೈನಿಂಗ್ ಸೆಂಟರ್ ಕಾಂಟ್ಯಾಕ್ಟ್ ನಂಬರ್ ಬರುತ್ತೆ. ಅದೇ ರೀತಿಯಾಗಿ ನೀವು ಸ್ಕ್ರಾಲ್ ಡೌನ್ ಮಾಡಿದ್ರೆ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ಜಿಲ್ಲೆಯ ಟ್ರೈನಿಂಗ್ ಸೆಂಟರ್ಸ್, ಕಾಂಟ್ಯಾಕ್ಟ್ ನಂಬರು, ಅಡ್ರೆಸ್ ಎಲ್ಲ ಓಪನ್ ಆಗುತ್ತೆ ಸ್ನೇಹಿತರೆ. ಈಗ ನೀವು ನಿಮ್ಮ ಹತ್ತಿರದ ಟ್ರೈನಿಂಗ್ ಸೆಂಟರ್ ಎಲ್ಲಿದೆಯೋ ಆ ಒಂದು ಡಿಸ್ಟಿಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಒಂದು ಡಿಸ್ಟಿಕ್ ಅಲ್ಲಿ ಇರ್ತಕ್ಕಂಥ ಟ್ರೈನಿಂಗ್ ಸೆಂಟರ್ ಅಡ್ರೆಸ್ಸು, ಕಾಂಟ್ಯಾಕ್ಟ್ ನಂಬರ್ ಬರುತ್ತೆ. ಆ ಒಂದು ಸೆಂಟರ್ಗೆ ನಿಮ್ಮ ಒಂದು ಆಧಾರ್ ಕಾರ್ಡು, ಅಪ್ಲಿಕೇಶನ್ನು, ಬ್ಯಾಂಕ್ ಪಾಸ್ಬುಕ್ಕು, ರೇಷನ್ ಕಾರ್ಡು, ಫೋಟೋ ಎರಡನ್ನು ತಗೊಂಡೋಗಿ ಸಬ್ಮಿಟ್ ಮಾಡಿದ್ರೆ ಅವರು ನಿಮಗೆ ಟ್ರೈನಿಂಗನ್ನು ಕೊಡ್ತಾರೆ ಸ್ನೇಹಿತರೆ. ಸೊ ನೀವು ಹೋಗೋಕ್ಕೂ ಮುಂಚೆ ಅಲ್ಲಿ ಏನು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಅದಕ್ಕೆ ಕಾಲ್ ಮಾಡಿ ಹೋಗಿ ಸ್ನೇಹಿತರೆ. ಸೊ ನೀವು ಹೋಗ್ಬೇಕಾದ್ರೆ ಒಂದು ಗಮನವನ್ನು ಇಟ್ಕೊಳ್ಳಿ, ನಿಮ್ಮ ಅಪ್ಲಿಕೇಶನ್ ಪೆಂಡಿಂಗಲ್ಲಿ ಇರಬಾರ್ದಾಗಿರುತ್ತೆ. ನಿಮ್ಮ ಅಪ್ಲಿಕೇಶನ್ ಸ್ಟೇಟಸಲ್ಲಿ ಸಬ್ಮಿಟೆಡ್ ಸಕ್ಸಸ್ಫುಲ್ ಅಂತ ಬಂದಿದ್ರೆ ಮಾತ್ರ ನೀವು ಟ್ರೈನಿಂಗ್ಗೆ ಹೋಗಬೇಕಾಗುತ್ತೆ. ಫಸ್ಟ್ ನಿಮ್ಮ ಒಂದು ಅಪ್ಲಿಕೇಶನ್ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಒಂದ್ ವೇಳೆ ನಿಮ್ಗೆ ಯಾವ ರೀತಿ ನಿಮ್ಮ ಒಂದು ಅಪ್ಲಿಕೇಶನ್ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಳ್ಳೋದು ಗೊತ್ತಿಲ್ಲ ಅಂತ ಅಂದ್ರೆ ಆ ಒಂದು ವಿಡಿಯೋವನ್ನು ಸಹ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಕಿದೀವಿ. ನೋಡದೆ ಇರ್ತಕ್ಕಂಥವ್ರು ಒಂದ್ಸರಿ ನೋಡಿ ಸ್ನೇಹಿತರೆ.
ಇದೇ ರೀತಿಯಾಗಿ ವಿಶ್ವಕರ್ಮ ಯೋಜನೆಗೆ ಸಂಬಂಧಿಸಿದಂಥ ಹಲವಾರು ಮಾಹಿತಿಯನ್ನು ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಕೊಡ್ತಾ ಇರ್ತೀವಿ. ಹಾಗಾಗಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡಾಗ ಮಾತ್ರ ಆ ಮಾಹಿತಿ ನಿಮಗೆ ಬರುತ್ತೆ ಸ್ನೇಹಿತರೆ. ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.